ಒಂದು ಚುನಾವಣಾ ಫಲಿತಾಂಶ ಅಂದ್ರೆ ಬರೀ ಗೆಲುವು ಸೋಲು ಅಷ್ಟೇನಾ? ಅದಕ್ಕಿಂತ ಹೆಚ್ಚಾಗಿ ಅದು ಜನರೇ ನೇರವಾಗಿ ಕೊಟ್ಟಿರೋ ಒಂದು ಡೀಟೇಲ್ಡ್ ರಿಪೋರ್ಟ್ ಕಾರ್ಡ್ ಆಗಿದ್ರೆ, ಆ ರಿಪೋರ್ಟ್ ಕಾರ್ಡ್ ಓದೋದು ನಮಗೆ ಸಾಧ್ಯ ಅಂದ್ರೆ? ಈ ವಿಶ್ಲೇಷಣೆಯಲ್ಲಿ ನಾವು ಅದನ್ನೇ ಮಾಡ್ತಾ ಇದೀವಿ. ಡೇಟಾವನ್ನು ಬಳಸಿ ಒಂದು ಕ್ಷೇತ್ರದ ಜನರ ತೀರ್ಪನ್ನು ಅರ್ಥ ಮಾಡ್ಕೊಳ್ಳೋಣ. ರಾಜಕೀಯದ ಚರ್ಚೆಗಳನ್ನು ಬದಿಗಿಟ್ಟು ಆಡಳಿತ ಮತ್ತು ಜನರ ನಂಬಿಕೆಯ ಮೂಲ ಎಲ್ಲಿದೆ ಅಂತ ಹುಡುಕೋಣ ಬನ್ನಿ. ನಮ್ಮ ಇವತ್ತಿನ ಗಮನ ಇರೋದು ಕರ್ನಾಟಕದ ಮೂಡುಬಿದಿರೆ ಕ್ಷೇತ್ರದ ಮೇಲೆ. ಮೇಲ್ನೋಟಕ್ಕೆ ಇದು ಕೂಡ ಬೇರೆಲ್ಲಾ ಕ್ಷೇತ್ರಗಳ ಹಾಗೆ ಒಂದು ಕ್ಷೇತ್ರ ಅಷ್ಟೇ. ಆದರೆ ನಮ್ಮ ವಿಶ್ಲೇಷಣೆಗೆ ಇದು ಒಂದು ಪರಿಪೂರ್ಣ ಪ್ರಯೋಗಶಾಲೆ. ಇಲ್ಲಿ ಕೊಟ್ಟ ಮಾತುಗಳು, ನೆಲದ ಮೇಲಿರುವ ನಿಜವಾದ ಪರಿಸ್ಥಿತಿ ಮತ್ತು ಕೊನೆಗೆ ಮತಪೆಟ್ಟಿಗೆಯಲ್ಲಿ ಜನ ಕೊಟ್ಟ ತೀರ್ಪು, ಇವುಗಳ ನಡುವಿನ ಸಂಬಂಧವನ್ನು ನಾವು ನಿಖರವಾಗಿ ಅಳಿಯಬಹುದು. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಗಳು ನಮ್ಮನ್ನ ತಂದು ನಿಲ್ಲಿಸೋದು ಒಂದೇ ಒಂದು ಮೂಲಭೂತ ಪ್ರಶ್ನೆಗೆ. ಇವತ್ತಿನ ಭಾರತದ ಸಂಕೀರ್ಣ ಗದ್ದಲದ ರಾಜಕೀಯ ಜಗತ್ತಿನಲ್ಲಿ ಒಬ್ಬ ಮತದಾರನ ನಂಬಿಕೆಯನ್ನ ನಿಜವಾಗಿಯೂ ಗಳಿಸೋದು ಹೇಗೆ, ಮತ್ತು ಅದಕ್ಕಿಂತ ಮುಖ್ಯವಾಗಿ ಗಳಿಸಿದ ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋದು ಹೇಗೆ? ಈ ಒಂದೇ ಪ್ರಶ್ನೆ ಇವತ್ತು ನಮ್ಮ ಇಡೀ ಪಯಣಕ್ಕೆ ದಾರಿದೀಪ. ಸರಿ, ಹಾಗಾದ್ರೆ ನಮ್ಮ ಪಯಣದ ದಾರಿ ಹೀಗಿದೆ ನೋಡಿ. ನಾವು ನೆಲದ ವಾಸ್ತವದಿಂದ ಶುರು ಮಾಡೋಣ. ಆಮೇಲೆ ಸಂಖ್ಯೆಗಳು ಏನ್ ಹೇಳ್ತಾವೆ ಅಂತ ನೋಡೋಣ. ಅದಾದ ನಂತರ ಜನರ ತೀರ್ಪನ್ನ ಆಳವಾಗಿ ವಿಶ್ಲೇಷಿಸೋಣ. ಅಲ್ಲಿಂಗ ಆಡಳಿತ ಪಕ್ಷದ ಬಲ ಏನು ಅಂತ ಪರಿಶೀಲಿಸಿ ಒಂದು ಉತ್ತಮ ಆಡಳಿತಕ್ಕೆ ಬೇಕಾದ ನೀಲನಕ್ಷೆಯನ್ನ ತಯಾರಿಸಿ ಕೊನೆಗೆ ಶಾಶ್ವತವಾದ ನಂಬಿಕೆಯ ದಾರಿಯನ್ನ ಗುರುತಿಸೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ವಿಭಾಗ ನೆಲದ ಸತ್ಯ, ಅಂದ್ರೆ ಮಣ್ಣಿನ ನಾಡಿಮಿಡಿತವನ್ನ ಕೇಳೋದ್ರಿಂದ ಶುರು ಮಾಡೋಣ. ಯಾಕಂದ್ರೆ ವೋಟುಗಳನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ನಾವು ಜನರ ದೈನಂದಿನ ಬದುಕನ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಹಾಗಾದ್ರೆ ಮೂಡುಬಿದಿರೆಯ ನಿಜವಾದ ಚಿತ್ರಣ ಏನು? ಇದು ಬಹುತೇಕ ಗ್ರಾಮೀಣ ಪ್ರದೇಶ. ಹಲವು ಸಮುದಾಯಗಳು ಇಲ್ಲಿ ಒಟ್ಟಾಗಿ ಬದುಕ್ತಿದ್ದಾವೆ. ಆದರೆ ಸ್ವಲ್ಪ ಆಳವಾಗಿ ನೋಡಿದ್ರೆ ಜನರ ಮನಸ್ಸಲ್ಲಿ ಆಳವಾದ ಹತಾಶೆಗಳಿದೆ. ಒಂದು ಕ್ಷಣ ಯೋಚನೆ ಮಾಡಿ. ಕುಡಿಯೋ ನೀರುಣಿಸೋ ಡ್ಯಾಂನ ಮಟ್ಟ ದಿನೇ ದಿನೇ ಕುಸಿತಾ ಇದೆ ಅನ್ನೋ ಆತಂಕ. ಸ್ಥಳೀಯ ಬೀಡಿ ಉದ್ಯಮ ಕುಸಿದು ಸಾವಿರಾರು ಜನ ಕೆಲಸ ಕಳ್ಕೊಂಡಿದ್ದಾರೆ. ಇನ್ನು ಓಡಾಡೋಣ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 169ರಂತಹ ಮುಖ್ಯ ರಸ್ತೆಗಳೇ ಓಡಾಡೋಕೆ ಯೋಗ್ಯವಾಗಿಲ್ಲ. ಇದು ಕೇವಲ ಸಮಸ್ಯೆಗಳ ಪಟ್ಟಿ ಅಷ್ಟೇ ಅಲ್ಲ, ಇದು ಸಾವಿರಾರು ಜನರ ದೈನಂದಿನ ಬದುಕಿನ ಕಠೋರ ವಾಸ್ತವ. ಅಲ್ಲಿನ ಜನರ ಒಟ್ಟು ಭಾವನೆಯನ್ನ ಒಂದೇ ಮಾತಲ್ಲಿ ಹಿಡಿದಿಡ್ಬೋದು ಅಂದ್ರೆ ಅದು ಹೀಗಿದೆ. ಟ್ಯಾಂಕರ್ಗಳಲ್ಲಿ ನೀರು ಬರುತ್ತೆ, ಸರಿ, ಆದರೆ ನಮ್ಮ ಬಾವಿಗಳು ಇನ್ನೂ ಬತ್ತಿ ಹೋಗಿವೆ. ನಮಗೆ ಬೇಕಾಗಿರೋದು ಶಾಶ್ವತ ಪರಿಹಾರ. ಇದು ಬರೀ ನೀರಿನ ಬಗ್ಗೆ ಮಾತ್ರ ಅಲ್ಲ, ಇದು ಒಂದು ಸುಸ್ಥಿರ ಪರಿಣಾಮಕಾರಿ ಆಡಳಿತಕ್ಕಾಗಿ ಜನರ ಒಂದು ಕೂಗು. ಸರಿ, ಇಲ್ಲಿವರೆಗೂ ನಾವು ಕೇಳಿದು ಜನರ ಕಥೆಗಳು, ಅವರ ಹತಾಶೆಗಳು. ಆದರೆ ಈ ಭಾವನೆಗಳೆಲ್ಲ ಮತಪೆಟ್ಟಿಗೆಯಲ್ಲಿ ನಿಜವಾಗ್ಲೂ ಕಾಣಿಸ್ತಾ? ಅದನ್ನೇ ನಾವು ಎರಡನೇ ವಿಭಾಗದಲ್ಲಿ ನೋಡೋಣ. ಸಂಖ್ಯೆಗಳು ಮಾತನಾಡುತ್ತವೆ. ಮತಪೆಟ್ಟಿಗೆಯ ಮೂಲಕ ಜನ ಕಳಿಸಿರೋ ಸಂದೇಶವನ್ನ ಡಿಕೋಡ್ ಮಾಡೋಣ. ಮೇಲ್ನೋಟಕ್ಕೆ ನೋಡಿದ್ರೆ ರಿಸಲ್ಟ್ಸ್ ತುಂಬಾನೇ ಸರಳ ಅನ್ಸುತ್ತೆ. 2018ರಲ್ಲೂ ಬಿಜೆಪಿ ಗೆದ್ದಿತ್ತು, 2023ರಲ್ಲೂ ಗೆದ್ದಿದೆ. ಆದರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಬಿಜೆಪಿ ಮತಗಳಿಕೆ 57%ಇಂದ 55%ಗಿಂತ ಸ್ವಲ್ಪ ಕೆಳಗಿಳಿದಿದೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ ಮತಗಳಿಕೆ ಸ್ವಲ್ಪ ಹೆಚ್ಚಾಗಿದೆ. ಅಂದ್ರೆ ಫಲಿತಾಂಶ ಒಂದೇ ರೀತಿ ಕಂಡ್ರೂ ಆಳದಲ್ಲಿ ಏನೋ ಒಂದು ಸೂಕ್ಷ್ಮವಾದ ಆದರೆ ನಿರಾಕರಿಸಲಾಗದ ಬದಲಾವಣೆ ಆಗ್ತಾ ಇದೆ. ಏನೋ ಬದಲಾಗ್ತಿದೆ. ಇಲ್ಲಿದೆ ನೋಡಿ ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಬಿಂದು. -2.67%. ಅದೇ ಆ ವೋಟ್ ಸ್ವಿಂಗ್. ಇದು ದೊಡ್ಡ ರಾಜಕೀಯ ಭೂಕಂಪದ ಹಾಗೆ ಕಾಣಿಸ್ತೇ ಇರ್ಬೋದು, ಆದರೆ ಚುನಾವಣಾ ವಿಜ್ಞಾನದಲ್ಲಿ ಇಂಥವೊಂದು ಸಣ್ಣ ಬದಲಾವಣೆ ಕೂಡ ಒಂದು ಸ್ಪಷ್ಟ ಎಚ್ಚರಿಕೆ ಗಂಟೆ. ಜನರು ಸರ್ಕಾರವನ್ನ ಬದಲಾಯಿಸಲು ಸಿದ್ಧರಿಲ್ಲದಿರಬಹುದು, ಆದರೆ ಅವರಲ್ಲಿ ಒಂದು ವರ್ಗ ತಮ್ಮ ಅಸಮಾಧಾನವನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಿದೆ ಅಂತ ಇದು ಹೇಳುತ್ತೆ. ದೊಡ್ಡ ಪ್ರಶ್ನೆ, ಯಾಕೆ? ಹಾಗಾಗಿ ಈಗ ಮೂರನೇ ವಿಭಾಗದಲ್ಲಿ ಜನರ ಈ ತೀರ್ಪಿನ ಆಳವಾದ ವಿಶ್ಲೇಷಣೆ ಮಾಡೋಣ. ಈಗ ನಾವು ಮಾಡಬೇಕಾಗಿರೋದೇನು? ಆ -2.67% ಸ್ವಿಂಗ್ ಇದೆಯಲ್ಲ, ಅದನ್ನ ನೇರವಾಗಿ ನಾವು ಮುಂಚೆ ನೋಡಿದ ಬತ್ತಿ ಹೋದ ಬಾವಿಗಳಿಗೆ, ಗುಂಡಿ ಬಿದ್ದ ರಸ್ತೆಗಳಿಗೆ ಕನೆಕ್ಟ್ ಮಾಡಬೇಕು. ಇದರ ಮೂಲ ಕಾರಣಗಳನ್ನು ಹುಡುಕಿ ತೆಗೆಯೋಣ. ಈ ಸಮಸ್ಯೆಗಳ ಮೂಲ ಹುಡುಕು ಹೋಗುವಾಗ ಒಂದು ಪ್ರಮುಖ ಪ್ರಜಾಪ್ರಭುತ್ವದ ಮೌಲ್ಯವನ್ನ ನಾವು ನೆನ್ಪಿಟ್ಕೋಬೇಕು. ಜನರ ಮಾತನ್ನು ಕೇಳಿಸಿಕೊಳ್ಳುವುದು, ನಿಜವಾಗಿಯೂ ಕೇಳಿಸಿಕೊಳ್ಳುವುದಿದೆಯಲ್ಲ, ಅದು ಗೌರವ ಕೊಡುವ ಒಂದು ಕ್ರಿಯೆ. ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನ ಧ್ವನಿಗೂ ಘನತೆಗೂ ಬೆಲೆ ಇರುತ್ತೆ. ಅವರ ದೂರುಗಳು ಕೇವಲ ಗದ್ದಲವಲ್ಲ, ಅವು ನಿರ್ಣಾಯಕ ಡೇಟಾ ಪಾಯಿಂಟ್ಗಳು. ಮೊದಲ ಹೆಜ್ಜೆನೇ ಅದು, ಕೇಳಿಸಿಕೊಳ್ಳುವುದು. ಹಾಗಾದ್ರೆ ನಮ್ಮ ವಿಶ್ಲೇಷಣೆ ಏನ್ ಹೇಳುತ್ತೆ? ಈ ಅಸಮಾಧಾನದ ಹಿಂದೆ ಇರೋದು 3 ಮುಖ್ಯ ಕಾರಣಗಳು. ಮೊದಲನೇದು
ಕಲ್ಯಾಣ ಯೋಜನೆಗಳ ಆಯಾಸ. ಸಣ್ಣಪುಟ್ಟ ಸರ್ಕಾರಿ ಯೋಜನೆಗಳು ಸಹಾಯ ಮಾಡಿವೆ, ಆದರೆ ಈಗ ಅವು ನಿಂತೋದ ಹಾಗೆ ಅನ್ಸುತ್ತಿದೆ ಮತ್ತು ಉದ್ಯೋಗದಂತಹ ದೊಡ್ಡ ಭರವಸೆಗಳು ಈಡೇರಿಲ್ಲ ಅಂತ ಜನರಿಗೆ ಅನ್ಸುತ್ತಿದೆ. ಎರಡನೇದು, ಕಣ್ಣಿಗೆ ಕಾಣುವ ಅಭಿವೃದ್ಧಿ ಅಂತರ. ರಾಷ್ಟ್ರೀಯ ಹೆದ್ದಾರಿ 169ರಂತಹ ದೊಡ್ಡ ಯೋಜನೆ ವರ್ಷಗಳಿಂದ ಅರ್ಧಕ್ಕೆ ನಿಂತಾಗ ಅದು ಮುರಿದ ಭರವಸೆಗಳ ಪ್ರತಿದಿನದ ಸಂಕೇತವಾಗಿ ಜನರನ್ನು ಕಾಡುತ್ತೆ. ಮತ್ತು ಮೂರನೇದು, ಅತ್ಯಂತ ವೈಯಕ್ತಿಕವಾದ ಸಮಸ್ಯೆ, ಉದ್ಯೋಗ ಬಿಕ್ಕಟ್ಟು. ಸಾಂಪ್ರದಾಯಿಕ ಕೆಲಸಗಳು ಇಲ್ಲವಾದಾಗ ಯುವಕರ ಮುಂದೆ ಇರೋದು ಎರಡೇ ದಾರಿ: ಊರು ಬಿಟ್ಟು ಹೋಗುವುದು ಅಥವಾ ನಿರುದ್ಯೋಗಿಯಾಗಿ ಉಳಿಯುವುದು. ಈ ಎಲ್ಲ ಸಮಸ್ಯೆಗಳನ್ನ ನಾವು ಒಂದು ಹೀಟ್ ಮ್ಯಾಪ್ ತರ ನೋಡಿದ್ರೆ ಚಿತ್ರಣ ಸ್ಪಷ್ಟವಾಗುತ್ತೆ. ನೀರಿನ ಸಮಸ್ಯೆನೇ ಅತಿ ದೊಡ್ಡದ್ದು. 30ಕ್ಕೂ ಹೆಚ್ಚು ಹಳ್ಳಿಗಳು ಇದರಿಂದ ಬಳಲುತ್ತಿವೆ. ಇದರ ಜೊತೆಗೆ ಹದಗೆಟ್ಟ ಗ್ರಾಮೀಣ ರಸ್ತೆಗಳು, ನಗರಗಳಿನ ಸ್ವಚ್ಛತೆಯ ಕೊರತೆ, ಯುವಕರಿಗೆ ಅವಕಾಶಗಳಿಲ್ಲದಿರುವುದು ಮತ್ತು ಕಡಿಮೆ ಆದಾಯದಿಂದ ಕಷ್ಟಪಡುತ್ತಿರುವ ರೈತರು ಇವೆಲ್ಲ ಸೇರಿವೆ. ಇದೊಂದೇ ವೈಫಲ್ಯವಲ್ಲ, ಬದಲಿಗೆ ಜನರ ಅಗತ್ಯತೆಗಳಿಗೂ ಆಡಳಿತದ ವಿತರಣೆಗೂ ನಡುವಿನ ಅಂತರ ಹೆಚ್ಚಾಗುತ್ತಿರುವುದನ್ನು ತೋರಿಸುವ ಒಂದು ಸಮಸ್ಯೆಗಳ ಜಾಲ. ಆದರೆ ಇಷ್ಟೆಲ್ಲ ಸವಾಲುಗಳ ಮಧ್ಯೆಯೂ ಆಡಳಿತ ಪಕ್ಷದ ಸ್ಥಿತಿ ಏನು? ಅದನ್ನೂ ನೋಡಬೇಕು. 4ನೇ ವಿಭಾಗ ಅವರ ಕಾರ್ಯತಂತ್ರದ ಆಸ್ತಿಗಳ ಬಗ್ಗೆ. ಯಾಕಂದ್ರೆ ಸಮಸ್ಯೆಗಳಿದ್ರೂ ಅವರ ಬಳಿ ಗಮನಾರ್ಹವಾದ ಶಕ್ತಿಯೂ ಇದೆ. ಮೊದಲನೇದಾಗಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಅವರ ಪಕ್ಷದ ಬೇರುಗಳು ಬಹಳ ಆಳ ಮತ್ತು ಬಲಿಷ್ಠ. ಅದೊಂದು ರೀತಿ ಅವರ ರಾಜಕೀಯ ಕೋಟೆ. ಎರಡನೇದಾಗಿ, ಅಭ್ಯರ್ಥಿಗೆ ಸ್ಥಳೀಯ ಅನ್ನೋ ಒಂದು ಪ್ರಬಲ ಇಮೇಜಿದೆ. ಜನರು ಅವರನ್ನ ತಮ್ಮಲ್ಲೊಬ್ರು ಅಂತ ನೋಡ್ತಾರೆ. ಮೂರನೇದಾಗಿ, ಸಂಘಟಿತ ಮತ್ತು ತಂತ್ರಜ್ಞಾನ ಬಲ್ಲ ಯುವ ಘಟಕ ಅವರಲ್ಲಿದೆ. ಇದು ಆಧುನಿಕ ಪ್ರಚಾರಕ್ಕೆ ದೊಡ್ಡ ಆಸ್ತಿ. ಕೊನೆಯದಾಗಿ, ಜಲಜೀವನ್ ಮಿಷನ್ನಂತಹ ಕೇಂದ್ರ ಸರ್ಕಾರದ ಶಕ್ತಿಯುತ ಯೋಜನೆಗಳು ಅವರ ಕೈಯಲ್ಲಿವೆ. ಪ್ರಶ್ನೆ ಇರೋದು ಅವರ ಬಳಿ ಆಸ್ತಿ ಇದೆಯೋ ಇಲ್ವೋ ಅಂತಲ್ಲ, ಬದಲಿಗೆ ಜನರ ನಿಜವಾದ ಸಮಸ್ಯೆಗಳನ್ನು ಬಗೆಹರಿಸಲು ಅವರು ಇವುಗಳನ್ನು ಬಳಸುತ್ತಿದ್ದಾರೆಯಾ ಎಂಬುದು. ಸರಿ, ನಾವು ರೋಗವನ್ನ ಪತ್ತೆ ಹಚ್ಚಿದ್ದೇವೆ, ಅವರಲ್ಲಿರೋ ಶಕ್ತಿಯನ್ನು ಅಳೆದು ನೋಡಿದ್ದೇವೆ. ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ: ಪರಿಹಾರ. 5ನೇ ವಿಭಾಗ, ಆಡಳಿತಕ್ಕಾಗಿ ಒಂದು ನೀಲನಕ್ಷೆ. ಇದು ಬರೀ ಮುಂದಿನ ಚುನಾವಣೆ ಗೆಲ್ಲೋದ್ರ ಬಗ್ಗೆ ಅಲ್ಲ, ಇದು ನಿಜವಾದ ಫಲಿತಾಂಶಗಳನ್ನು ಕೊಟ್ಟು ಜನರ ನಂಬಿಕೆಯನ್ನು ಗೆಲ್ಲೋದ್ರ ಬಗ್ಗೆ. ಇಲ್ಲಿದೆ ನೋಡಿ ಕ್ರಿಯಾ ಯೋಜನೆ. ನಮ್ಮ ನೀಲನಕ್ಷೆ ನಿಂತಿರೋದು 3 ಸರಳ ಆದರೆ ಶಕ್ತಿಯುತ ಸ್ತಂಭಗಳ ಮೇಲೆ. ಮೊದಲನೇದು, ಜನರ ಅತ್ಯಂತ ತುರ್ತು ಅಗತ್ಯವಾದ ಜನಭದ್ರತೆಯನ್ನು ಒದಗಿಸುವುದು. ಎರಡನೇದು, ಹೊಸ ಆರ್ಥಿಕ ಜೀವನಾಡಿಗಳನ್ನು ಸೃಷ್ಟಿಸಿ ಸ್ಥಳೀಯ ಆರ್ಥಿಕತೆಗೆ ಚೈತನ್ಯ ನೀಡುವುದು. ಮತ್ತು ಮೂರನೇದು, ಉದ್ದೇಶಿತ ಜನಸಂಪರ್ಕದ ಮೂಲಕ ಜನರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವುದು. ಇದು ಸ್ಪಷ್ಟವಾದ, ಸಾಧಿಸಬಹುದಾದ ಒಂದು ದಾರಿ. ಮೊದಲನೇ ಹೆಜ್ಜೆ, ಜಲಭದ್ರತೆ. ಇಲ್ಲಿ ಸಂಖ್ಯೆಗಳು ತಾವೇ ಮಾತನಾಡುತ್ತವೆ. ಜಲಜೀವನ್ ಮಿಷನ್ ಅಡಿಯಲ್ಲಿ 10,040 ಕೋಟಿ ರೂಪಾಯಿಗಳ ಹೂಡಿಕೆ. ಇದು 7 ಬಹುಗ್ರಾಮ ಯೋಜನೆಗಳ ಮೂಲಕ ಸುಮಾರು 1 ಲಕ್ಷ ಕುಟುಂಬಗಳಿಗೆ ನೀರು ತಲುಪಿಸುವ ಗುರಿ ಹೊಂದಿದೆ. ಈ ದೊಡ್ಡ ಮೊತ್ತ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಂಡಿರುವುದರ ಸಂಕೇತ. ಎರಡನೇ ಹೆಜ್ಜೆ, ಆರ್ಥಿಕತೆಗೆ ಹೊಸ ಜೀವ ತುಂಬುವುದು. ಇದನ್ನೇ ಹೀಗೆ ಯೋಚಿಸಿ: ಆ ಪ್ರದೇಶದ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡನ್ನೂ ಅಪ್ಗ್ರೇಡ್ ಮಾಡಿದ ಹಾಗೆ. ಹಾರ್ಡ್ವೇರ್ ಅಂದರೆ ಭೌತಿಕ ಮೂಲಸೌಕರ್ಯ, ರಾಷ್ಟ್ರೀಯ ಹೆದ್ದಾರಿ 169ನಂತಹ ಮುಖ್ಯ ರಸ್ತೆಗಳ ಕೆಲಸವನ್ನು ವೇಗಗೊಳಿಸುವುದು. ಸಾಫ್ಟ್ವೇರ್ ಅಂದರೆ ನಮ್ಮ ಜನರ ಸಾಮರ್ಥ್ಯ. ಕೇವಲ ಸಾಮಾನ್ಯ ಕೌಶಲ್ಯ ತರಬೇತಿ ನೀಡಿ ಸುಮ್ಮನಾಗದೆ ಮುದ್ರಾದಂತಹ ಯೋಜನೆಗಳ ಮೂಲಕ ಸ್ಥಳೀಯ ಉದ್ಯಮಿಗಳ ಒಂದು ಹೊಸ ಪೀಳಿಗೆಯನ್ನೇ ಸೃಷ್ಟಿಸುವುದು. ಬುದ್ಧಿವಂತಿಕೆ ಇರೋದು ಹೊಸದಾಗಿ ಚಕ್ರ ಕಂಡಿಡಿಯೋದ್ರಲ್ಲ, ಬದಲಿಗೆ ಈಗಾಗಲೇ ಯಶಸ್ವಿಯಾದವರಿಂದ ಕಲಿಯೋದ್ರಲ್ಲಿ. ದಕ್ಷಿಣ ಗೋವಾವನ್ನು ನೋಡಿ, ಅವರು ವಿಭಜಕ ಮಾತುಗಳ ಬದಲು ಅಭಿವೃದ್ಧಿಯ ಬಗ್ಗೆ ಮಾತಾಡಿದರು ಮತ್ತು ಅದು ಅಲ್ಪಸಂಖ್ಯಾತ ಸಮುದಾಯಗಳನ್ನು ಗೆಲ್ಲಲು ಸಹಾಯ ಮಾಡಿತು. ಮೂಡುಬಿದಿರೆಗೆ ಪಾಠ ಸ್ಪಷ್ಟವಾಗಿದೆ: ಉದ್ಯೋಗ, ನೀರು, ಸ್ವಚ್ಛತೆಯಂತಹ ಎಲ್ಲರಿಗೂ ಬೇಕಾದ ವಿಷಯಗಳ ಮೇಲೆ ಗಮನ ಹರಿಸಿ. ಹಾಗೆಯೇ ಹತ್ತಿರದ ಬೆಳ್ತಂಗಡಿಯಲ್ಲಿ ಗ್ರಾಮೀಣ ಸಮಸ್ಯೆಗಳಿಗೆ ತಕ್ಷಣದ, ಕಣ್ಣಿಗೆ ಕಾಣುವ ಪರಿಹಾರಗಳನ್ನು ನೀಡುವ ಮೂಲಕ ಯಶಸ್ಸು ಕಂಡ್ರು. ಜನರಿಗೆ ಅಭಿವೃದ್ಧಿ ಕಾಣಬೇಕು, ಅದರ ಅನುಭವ ಆಗ್ಬೇಕು. ಸರಿ, ಇಲ್ಲಿಯವರೆಗಿನ ಎಲ್ಲ ಅಂಶಗಳನ್ನು ಒಟ್ಟುಗೂಡಿಸಿ ನಮ್ಮ ಅಂತಿಮ ಗುರಿಯತ್ತ ನೋಡೋಣ. 6ನೇ ವಿಭಾಗ, ನಂಬಿಕೆಯ ಹಾದಿ. ಇದು ಒಂದು ಚುನಾವಣಾ ಗೆಲುವನ್ನು ಜನರ ನಂಬಿಕೆ ಉಳಿಸಿಕೊಳ್ಳುವ ಒಂದು ಶಾಶ್ವತ ಪರಂಪರೆಯಾಗಿ ಪರಿವರ್ತಿಸುವುದರ ಬಗ್ಗೆ. ಒಂದು ಪರಂಪರೆಯನ್ನ ಕಟ್ಟುವ ಬಗ್ಗೆ ಮಾತಾಡುವಾಗ ಇವತ್ತಿನ ದಿನಗಳಲ್ಲಿ ನಂಬಿಕೆಗೆ ಮತ್ತೊಂದು ಆಯಾಮ ಇದೆ. ಅದೇ ಡೇಟಾ. ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾನೂನಿನ ಪ್ರಕಾರ ಒಬ್ಬ ನಾಯಕ ಜನರ ಮಾಹಿತಿಯನ್ನ ಹೇಗೆ ಬಳಸ್ತಾನೆ ಅನ್ನೋದು ಆತ ಜನರಿಗೆ ಕೊಡುವ ಗೌರವವನ್ನ ತೋರಿಸುತ್ತೆ. ಜನರ ಡೇಟಾವನ್ನು ಜವಾಬ್ದಾರಿಯಿಂದ ಬಳಸುವುದು ಕೇವಲ ಕಾನೂನಿನ ಅಗತ್ಯವಲ್ಲ, ಇದು ನಾಗರಿಕ ಮತ್ತು ಸರ್ಕಾರದ ನಡುವಿನ ಹೊಸ ಸಾಮಾಜಿಕ ಒಪ್ಪಂದದ ಒಂದು ಪ್ರಮುಖ ಭಾಗ. ಇದು ಕೂಡ ನಂಬಿಕೆಯ ಒಂದು ಆಧಾರ ಸ್ತಂಭ. ಕೊನೆಯದಾಗಿ,
ಈ ಇಡೀ ನೀಲನಕ್ಷೆಯ ಹಿಂದಿರೋದು ಒಂದೇ ಒಂದು ಬಲವಾದ ತತ್ವ: ಆಡಳಿತದ ಮೇಲಿನ ಹೂಡಿಕೆಯ ಪ್ರತಿಫಲ. ಗವರ್ನೆನ್ಸ್ ROI. ಇದರ ತರ್ಕ ಸರಳ: ರಾಜಕೀಯವಾಗಿ ಲಾಭ ಗಳಿಸಲು ಇರುವ ಅತ್ಯುತ್ತಮ ಮತ್ತು ಸುಸ್ಥಿರ ಮಾರ್ಗ ಅಂದ್ರೆ ಜನರಿಗೆ ನಿಜವಾಗ್ಲೂ ಏನ್ ಬೇಕೋ ಅದರಲ್ಲಿ ಹೂಡಿಕೆ ಮಾಡೋದು. ನೀರಿಗಾಗಿ, ಉದ್ಯೋಗಕ್ಕಾಗಿ ಅಥವಾ ರಸ್ತೆಗಾಗಿ ಖರ್ಚು ಮಾಡುವ ಪ್ರತಿಯೊಂದು ರೂಪಾಯಿಯೂ ನಿಮ್ಗೆ ಅತ್ಯಂತ ಮೌಲ್ಯಯುತವಾದ ಒಂದರಲ್ಲಿ ಅತಿ ದೊಡ್ಡ ಪ್ರತಿಫಲವನ್ನು ನೀಡುತ್ತೆ. ಅದೇ ಮತದಾರರ ನಂಬಿಕೆ. ಇದು ಕೇವಲ ಉತ್ತಮ ನೀತಿಯಲ್ಲ, ಇದು ಅತ್ಯಂತ ಬುದ್ಧಿವಂತ ರಾಜಕೀಯ. ಕೊನೆಗೆ ಎಲ್ಲ ವಿಶ್ಲೇಷಣೆಯ ನಂತರವೂ ಉಳಿಯೋದು ಒಂದೇ ಪ್ರಶ್ನೆ: ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಒಂದು ಸ್ಪಷ್ಟ ಡೇಟಾ ಆಧಾರಿತ ದಾರಿ ನಮ್ಮ ಮುಂದಿದೆ. ಆದರೆ ಈ ಯೋಜನೆಯನ್ನು ವಾಸ್ತವಕ್ಕೆ ತರಲು ಬೇಕಾದ ರಾಜಕೀಯ ಇಚ್ಛಾಶಕ್ತಿ ಇದೆಯಾ? ವಿಶ್ಲೇಷಣೆ ದಾರಿಗೆ ಬೆಳಕು ಚೆಲ್ಲಬಲ್ಲದು ಅಷ್ಟೇ, ಆದರೆ ಆ ದಾರಿಯಲ್ಲಿ ನಡೆಯಬೇಕಾಗಿರೋದು ನಾಯಕತ್ವ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ mgr@blueprintstrategies.ai ನಲ್ಲಿ blueprintstrategies.ai ಅನ್ನು ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ